ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳು ತಮ್ಮ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಇದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಬಸ್ಗಳು ರಸ್ತೆಯಲ್ಲಿ ನಿಂತಲ್ಲೇ ಕೆಟ್ಟು ನಿಲ್ತಾ ಇದೆ. ಮತ್ತೊಂದೆಡೆ ಅಪಘಾತದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ರಿಪೇರಿ ಮಾಡೋದಕ್ಕೆ ಬಿಡಿ ಭಾಗಗಳು ಮೆಕ್ಯಾನಿಕ್ ಕೊರತೆ ಉಂಟಾಗಿದ್ದು ಚಿಕ್ಕಮಗಳೂರು ಡಿಪೋದಲ್ಲೇ 30ರಿಂದ 40ಕ್ಕೂ ಹೆಚ್ಚು ಬಸ್ಗಳು ನಿಂತಿದೆ. ಬಸ್ಗಳು ಡಿಪೋದಲ್ಲೇ ನಿಂತಿದ್ರಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ ಸಂಚಾರದಲ್ಲಿ ಅವ್ಯವಸ್ಥೆ ಉಂಟಾಗ್ತಾ ಇದೆ. ಇದರಿಂದಾಗಿ ಬಸ್ಗಳಿಲ್ಲದೆ ಹಲವು ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದಿಢೀರಂತ 160 ಬಸ್ಗಳು ಡಿಪೋದಲ್ಲೇ ನಿಂತಿದ್ದು 20ರಿಂದ 25 ರೂಟ್ನ ಬಸ್ಗಳು ಕ್ಯಾನ್ಸಲ್ ಆಗಿದೆ. 139 ಟೆಕ್ನಿಷಿಯನ್ ಇರಬೇಕಾದಂತಹ ಜಾಗದಲ್ಲಿ ಕೇವಲ 39 ಜನರಿದ್ದು 30 ಜನರನ್ನ ಗುತ್ತಿಗೆಗೆ ಪಡೆದಿದ್ದಾರೆ ಎನ್ನಲಾಗಿದೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ಅಧಿದೇವತೆ ಹಾಸನಾಂಬೆ ಬಾಗಿಲು ಓಪನ್ ಆಗಿದೆ. ಅರಸರ ವಂಶಸ್ಥರಿಂದ ಬಾಳೆಕಂದು ಕತ್ತರಿಸಿ ಶಾಸ್ತ್ರೋಕ್ತವಾಗಿ ಹಾಸನಾಂಬ ಬಾಗಿಲು ಓಪನ್ ಮಾಡಲಾಯಿತು. ಇಂದಿನಿಂದ ಅಕ್ಟೋಬರ್ 23ರವರೆಗೆ ಹಾಸನಾಂಬೆಯ ಉತ್ಸವ ನಡೆಯಲಿದೆ. ನಾಳೆಯಿಂದ ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ 25 ಲಕ್ಷ ಭಕ್ತರು ಬರುವ ನಿರೀಕ್ಷೆ ಇದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಮಾತ್ರ ವಿಐಪಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಗಣ್ಯರ ಜೊತೆಗೆ ಬರುವ 4ವರಿಗೂ ಮಾತ್ರ ಶಿಷ್ಟಾಚಾರದ ಅಡಿ ದರ್ಶನಕ್ಕೆ ಅವಕಾಶ ಇದೆ. ವಿಶೇಷ ದರ್ಶನಕ್ಕೆ ಭಕ್ತರಿಗೆ 300 ರೂಪಾಯಿ, 1000 ರೂಪಾಯಿ ಪಾಸ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಬಾಗಿಲು ಮುರಿದು ಮದ್ಯದ ಅಂಗಡಿಗೆ ಕನ್ನ ಹಾಕಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಶಿವಮೊಗ್ಗ ನಗರದ ಗೋಪಾಳ ರಸ್ತೆಯಲ್ಲಿರುವ ಚನ್ನಾಂಬಿಕಾ ವೈನ್ ಶಾಪ್ನಲ್ಲಿ ಕಳ್ಳರು ಕೈಚಳಕವನ್ನು ನಡೆಸಿದ್ದಾರೆ. ಮದ್ಯದ ಅಂಗಡಿಯಿಂದ ಸುಮಾರು 1,49,000 ರೂಪಾಯಿ ಮೌಲ್ಯದ ದುಬಾರಿ ಬೆಲೆಯ ಮದ್ಯದ ಬಾಟಲ್ಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಕೇವಲ ಬ್ರ್ಯಾಂಡೆಡ್ ಮದ್ಯದ ಬಾಟಲಿಗಳನ್ನು ಕದ್ದೊಯ್ದಿದ್ದಾರೆ. ಚಾಲಕಿ ಕಳ್ಳರು ಮದ್ಯದಂಗಡಿಯ ಒಳಗಿನ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿದ್ದ ಡಿವಿಆರ್ ಅನ್ನು ಕೂಡ ಹೊತ್ತೊಯ್ದಿದ್ದಾರೆ. ಥಾರ್ ಜೀಪ್ನಲ್ಲಿ ಬಂದಿದ್ದಂತಹ 4 ಕಳ್ಳರು ಅಂಗಡಿಯ ಮುಂದಿದ್ದಂತಹ ಶಟರ್ ಬೆಂಡ್ ಮಾಡಿ ಒಳನುಗ್ಗಿದ್ದಾರೆ. ಪಕ್ಕದ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಲನವಲನ ಸೆರೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.